ನಾವು ಕಾರ್ ಏನಾದರೂ ಡ್ರೈವಿಂಗ್ ಮಾಡೋವಾಗ, ಕಾರು ಅಂತಾನೆ ಅಲ್ಲ, 4 ವೀಲರ್ ಯಾವುದೇ ಆಗಿರಲಿ, ಜೀಪ್ ಆಗಿರಲಿ, ಟ್ರಕ್ ಆಗಿರಲಿ, ಲಾರಿ ಆಗಿರಲಿ, ಯಾವುದೇ ಗಾಡಿ ಡ್ರೈವಿಂಗ್ ಮಾಡ್ಬೇಕಂದ್ರೆ ನಮ್ಗೊಂದು ಭಯ ಕಾಡ್ತಾ ಇರುತ್ತೆ. ಸಡನ್ ಆಗಿ ಬ್ರೇಕ್ ಫೇಲ್ ಆದ್ರೆ ಏನ್ ಮಾಡೋದು ಅಂತ. ಕೆಲವ್ರಿಗೆ ಬ್ರೇಕ್ ಫೇಲ್ ಆದ್ರೆ ಹೆಂಗ್ ಕಂಟ್ರೋಲ್ ಮಾಡ್ಬೇಕಂತ ಸೀನಿಯರ್ ಡ್ರೈವರ್ಗೆ ಖಂಡಿತ ಗೊತ್ತಿರುತ್ತೆ. ಹೊಸದಾಗಿ ಕಲ್ತಿರೋರ್ಗೆ ತೊಂದರೆಯಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಏನ್ ಮಾಡ್ತಾರೆ, ಬ್ರೇಕ್ ಫೇಲ್ ಆಗಿದ ತಕ್ಷಣ ಫುಟ್ಪಾತ್ ಗೆಳ್ಕೊಂಡು ಹೋಗ್ಬಿಡೋದು, ಮರಕ್ಕೆ ಹೋಗೋಡಿಯೋದು, ಕಾಂಪೌಂಡ್ ಹೋಗೋಡಿಯೋದು, ಈ ತರ ತೊಂದರೆಯಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಆದ್ರೆ ಬ್ರೇಕ್ ಫೇಲ್ ಆದ್ರೆ 10 ಸೆಕೆಂಡ್ ನೀವು ಗಾಡಿ ಕಂಟ್ರೋಲ್ ಮಾಡಬಹುದು. ಈಗಿನ ಗಾಡಿನಲ್ಲಿ ಆತರ ಒಂದು ಸಮಸ್ಯೆಗಳಿಲ್ಲ ಅನ್ಸುತ್ತೆ. ಯಾಕಂದ್ರೆ ಟೆಕ್ನಿಕಲ್ ಆಗಿ ತುಂಬಾ ಇಂಪ್ರೂವ್ ಆಗಿದೆ. ಏನೇ ಸ್ವಲ್ಪ ಬ್ರೇಕ್ ಕಮ್ಮಿ ಆದ್ರೂ ಇಗ್ನಿಷನ್ ಅಲ್ಲಿ ಗೊತ್ತಾಗ್ಬಿಡುತ್ತೆ. ಆದ್ರೂ ಇರ್ಲಿ, ಬ್ರೇಕ್ ಫೇಲ್ ಆದ್ರೆ ಏನ್ ಮಾಡ್ಬೇಕು ಅಂತ ಒಂದು ವಿಷಯ ನಾನು ತಿಳಿಸ್ಕೊಡಕ್ಕೆ ಇಷ್ಟಪಡ್ತಾ ಇದೀನಿ. ನೋಡಿ, ನೀವು 5th ಗೇರ್ ಅಲ್ಲಿ ಸ್ಪೀಡ್ 60, 80, 100 ಹೋಗ್ತಾ ಇರ್ತೀರ ಅನ್ಕೊಳ್ಳಿ. ಸಡನ್ ಆಗಿ ಬ್ರೇಕ್ ಪೆಡಲ್ ಒಳಗೋಟೋಯ್ತು, ಬ್ರೇಕ್ ಹಿಡಿತಾ ಇಲ್ಲ, ಗಾಬರಿ ಆಗ್ಬೇಡಿ. ಸಡನ್ ಆಗಿ ಏನ್ ಮಾಡ್ತೀರಾ, 5th ಗೇರ್ ಇಂದ 4th ಗೇರ್ಗೆ ಶಿಫ್ಟ್ ಆಗಿ ಕ್ಲಚ್ ಹಿಡ್ಕೊಂಡು ಗೇರ್ ಶಿಫ್ಟ್ ಆಗ್ಬಿಟ್ಟು ಕ್ಲಚ್ ಬಿಡಿ. ನಿಮ್ಗೆ ಅದು ಗಾಡಿ ಒಂದು 50 ಒಳಗೆ ಕಂಟ್ರೋಲ್ ಬಂದ್ಬಿಡುತ್ತೆ. ತಕ್ಷಣನೇ ಕ್ಲಚ್ ಹಿಡಿದು ಇನ್ನೊಂದು ಸೆಕೆಂಡ್ ಅಲ್ಲಿ 3rd ಗೇರ್ ಹಾಕಿ, ತಕ್ಷಣ ಸ್ಪೀಡ್ ಕಮ್ಮಿ ಆಗುತ್ತೆ. ಎಷ್ಟು, 30 ಒಳಗೆ ಬಂದ್ಬಿಡುತ್ತೆ. ತಕ್ಷಣನೇ ಕ್ಲಚ್ ಹಿಡಿದು 2nd ಗೇರ್ ಹಾಕಿ 20 ಒಳಗೆ ಬಂದ್ಬಿಡುತ್ತೆ. ಕ್ಲಚ್ ಬಿಡಿ, 20 ಒಳಗೆ ಬಂದ್ಬಿಡುತ್ತೆ. ನಂತರ ಕ್ಲಚ್ ಹಿಡಿದು 1st ಗೇರ್ ಹಾಕಿ ಕ್ಲಚ್ ಬಿಡಿ, 0 to 10 ಅಲ್ಲಿ ಇರುತ್ತೆ. ತುಂಬಾ ನಿಧಾನಗತಿನಲ್ಲಿ ಗಾಡಿ ಹೋಗ್ತಾ ಇರುತ್ತೆ. ಆಗ ನೀವೇನಾದ್ರೂ ಸೈಡ್ ಅಲ್ಲಿ ಒಂದು ಫುಟ್ಪಾತ್ಗೋ ಸೈಡ್ಗೋ ಹೋದ್ರೆ ಗಾಡಿ ಸಣ್ಣ ಪಣ್ಣ ಕ್ರಾಚಸ್ ಆದ್ರೂ ಜೀವಕ್ಕೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಒಂದು 10 ಸೆಕೆಂಡ್ ಅಲ್ಲಿ ನೀವು ಗಾಡಿ ಕಂಟ್ರೋಲ್ ಮಾಡ್ಬೋದು. ಮೇನ್ ಏನಪ್ಪಾ ಅಂದ್ರೆ ಗಾಬರಿ ಆಗ್ಬಾರ್ದು. ತಕ್ಷಣಕ್ಕೆ ಏನಾದ್ರೂ ಆಗ್ಬಿಟ್ರೆ, ಟ್ರಾಫಿಕ್ ನಲ್ಲಿ ಸಿಗ್ನಲ್ ತಕ್ಷಣಕ್ಕೆ ಏನಾದ್ರೂ ಆಗ್ಬಿಟ್ರೆ ಬಟ್ ಏನು ಮಾಡಕ್ಕಾಗಲ್ಲ. ಅದು ಹೇಳ್ತಾರಲ್ಲ, ಹಣೆ ಬರ ಅಂತ. ಆದಷ್ಟು ನೀವು ಗೇರ್ ನಲ್ಲಿ ಕಂಟ್ರೋಲ್ ಮಾಡಿದ್ರೆ 10 ಸೆಕೆಂಡ್ ಅಲ್ಲಿ ನೀವು ಗಾಡಿ ಕಂಟ್ರೋಲ್ ಮಾಡಬಹುದು. ಇದು ನನಗೆ ಗೊತ್ತಿರೋ ವಿಷಯ, ನಾನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ ಸ್ನೇಹಿತರೆ, ಧನ್ಯವಾದಗಳು.